ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯನವರ ಇಷ್ಟು ದಿನ ನಾವು ಬರೀ ಕ್ಲೀನ್ ಹ್ಯಾಂಡ್, ಅವ್ರ ಮೇಲೆ ಯಾವುದೇ ಕೂಡ ಅಕ್ರಮ ಭ್ರಷ್ಟಾಚಾರದ ವಿಚಾರಗಳು ಅಥವಾ ಸುದ್ದಿಗಳು ಕೇಳೋದಕ್ಕೆ ಸಿಕ್ಕಿರಲಿಲ್ಲ. ಬಟ್ ಈಗ ಮೂಡಾನೇ ಪ್ರಮುಖ ಅಸ್ತ್ರ ಆಗ್ಬಿಟ್ಟಿದೆ ಬಿಜೆಪಿ ಪಾಳೆಯಕ್ಕೆ. ಮೂಡಾದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯ ವಿಚಾರವೇ ಸಿಎಂ ಸಿದ್ದರಾಮಯ್ಯನವರಿಗೆ ಮುಳುವಾಗಿದೆ. ಹಾಗಾಗಿ ಈಗ ಬಿಜೆಪಿ ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮೋಸದಿಂದ ಸಿಎಂ ಕುಟುಂಬಕ್ಕೆ ಸೈಟ್ ಹಂಚಿಕೆ ಆಗಿದೆಯಾ? ನಿಂಗ ಅಲಿಯಾಸ್ ಜವರ ಕುಟುಂಬ ಸದಸ್ಯರಿಂದ ಗಂಭೀರ ಆರೋಪ. ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜುವಿನಿಂದ ಭೂಮಿ ಮಾರಾಟವಾಗಿದೆ. ದೇವರಾಜು ಮೇಲೆ ಜವರಯ್ಯ ಹಾಗೂ ಪತ್ನಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ನಿಂಗ ಅಲಿಯಾಸ್ ಜವರ, ನಮ್ಮ ತಾತ ಮಲ್ಲಯ್ಯ, ಇಲ್ಲಿ ಅನೇಕ ಹೆಸರುಗಳು ಬರ್ತಾ ಇದೆ. ಕನ್ಫ್ಯೂಷನ್ ಟ್ವಿಸ್ಟ್ ಇರೋದಲ್ಲ. ಹೌದು, ಇಲ್ಲಿ ಟ್ವಿಸ್ಟ್ ಇರೋದಲ್ಲ. ಇದು ಬೇರೆ ಬೇರೆ ಕವಲ್ಗಳನ್ನ ಪಡೀತಾ ಇದೆ. ಈಗ ಅವರು ಆರೋಪ ಮಾಡ್ಲಿ ಮಾಡದೇ ಇಲ್ಲ, ಅದು ಬೇರೆ ವಿಚಾರ. ನನಗೆ ಇಂಟ್ರೆಸ್ಟ್ ಇರೋದೇನು ಗೊತ್ತಾ, ಈ ನಿಂಗ ಮತ್ತು ಜವರ ಅವರು ಇಲ್ಲವೇ ಇಲ್ಲ ಅಂತೇಳಿ ಒಂದು ಸುದ್ದಿ ಬಂದಿತ್ತು ಈ ಸೀನಲ್ಲೇ. ಅಂದ್ರೆ ಇಲ್ಲಿ ತನಕ ಏನು ಬಂದಿದ್ದು ಅಂತಂದ್ರೆ, ಈ ಮಲ್ಲಿಕಾರ್ಜುನ ಇದಾರಲ್ಲ, ಪಾರ್ವತಿ ಮೇಡಮ್ ಅವರ ಸಹೋದರ, ಅವರು ಸರ್ಕಾರಿ ಜಮೀನನ್ನ ನಿಂಗ ಮತ್ತು ಜವರ ಹೆಸರಿನಲ್ಲಿ ಒಂದು ಡೂಪ್ಲಿಕೇಟ್ ಕ್ರಿಯೇಟ್ ಮಾಡಿ ಅವರಿಂದ ಸೇಲ್ ಮಾಡ್ಕೊಂಡಾಗೆ ಮಾಡಿದ್ದಾರೆ ಅಂತಿತ್ತು. ಹಾಗಿರುವಾಗ ನಿಂಗ ಜವರ ಇಲ್ವೇ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದು. ಈಗ ನಿಜವಾಗಿ ಹೇಳಬೇಕು ಅಂತಂದ್ರೆ ಸಿದ್ದರಾಮಯ್ಯ ವಿನ್ ಆದ್ರು. ಈಗ ಇವರು ಆರೋಪ ಮಾಡ್ತಿರ್ಬೋದು, ಅದು ಬೇರೆ ವಿಚಾರ. ಆದ್ರೆ ಸರ್ಕಾರಿ ಜಮೀನು ಕಬಳಿಸಿದ್ದಲ್ಲ ಅನ್ನೋಂಥ ಆರೋಪದಿಂದ ಮುಕ್ತರಾದ್ರು. ನಾನು ಆ ಆಂಗಲ್ ನೋಡ್ತಾ ಇದ್ದೀನಿ. ನನಗೇನ ಸಂಶಯ ಇತ್ತು ಅಂತಂದ್ರೆ, ಗಿಫ್ಟ್ ಡೀಡ್ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಎಲ್ಲ ಓಕೆ. ಅಲ್ಲಿ ಗೊತ್ತಿಲ್ಲದೆ ಡೆವಲಪ್ ಮಾಡಿದ್ರು, ಎಲ್ಲ ಓಕೆ. ಆ ಡೆವಲಪ್ ಮಾಡಿದ್ ಯಾಕೆ ಅಂದ್ರೆ ಡೌಟ್ ಆಗ್ತಾ ಇತ್ತು. ಹಾಗಿದ್ರೆ ಇದು ಸರ್ಕಾರಿ ಜಮೀನೇ ಆಗಿತ್ತಾ? ಮೂಡೋದವ್ರು ಗೊತ್ತಿತ್ತ ಇದು ನಮ್ದೇ ಜಮೀನು ಅಂತ, ಹಾಗಾಗಿ ಅವರು ನಿವೇಶನ ಎಲ್ಲ ಹಂಚಿಕೆ ಮಾಡಿದ್ರ? ಆಮೇಲೆ ಇದು ಡೂಪ್ಲಿಕೇಟ್ ಆಯ್ತಾ? ಆಮೇಲೆ ಡೂಪ್ಲಿಕೇಟ್ ಆಯ್ತಾ? ಉಪಮುಖ್ಯಮಂತ್ರಿಗಳ ಸಂಬಂಧಿ ಅನ್ನೋ ಕಾರಣಕ್ಕಾಗಿ ಚಕಾಚಕ್ ಮಾಡಿಕೊಟ್ರ? ಅವಾಗ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ರು, ಅಥವಾ ರಾಕೇಶ್ ಅವರ ಪ್ರಭಾವ ಇದ್ದಿರ್ಬೋದು ಮಗಂದು. ಈಗ ನಿಜವಾಗ್ಲೂ ಒಂದು ಲೋಟ ಹಾಲು ಕುಡಿಬೇಕು ಸಿದ್ದರಾಮಯ್ಯ. ಯಾಕಂದ್ರೆ ಜವರ ಮತ್ತು ನಿಂಗ ಸಿಕ್ಕಿದ್ರಲ್ಲ, ಇವ್ರದ್ದೇನು ನೋಡಿ, ಅವ್ರು ಹೇಳ್ತಾರೆ ಅದಿರ್ಲಿ, ಮೋಸದಿಂದ ಸಿಎಂ ಕುಟುಂಬಕ್ಕೆ ಭೂಮಿ ಮಾರಾಟವಾಯ್ತಾ, ಅದು ಬೇರೆ ಆರೋಪ. ಆದ್ರೆ ಸರ್ಕಾರಿ ಜಮೀನಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜನಿಂದ ಭೂಮಿ ಮಾರಾಟ, ದೇವರಾಜು ಮೇಲೆ ಜವರಯ್ಯ ಮತ್ತು ಹಾಗೂ ಪತ್ನಿ ಪುಷ್ಪ ಆರೋಪ. ನೋಡಿ, ದೇವರಾಜು ಮೇಲೆ ಆರೋಪ ಆಗತ್ತೆ, ಫ್ಯಾಮಿಲಿ ಮೇಲೆ ಬರ್ತಾ ಇಲ್ಲ. ಓಕೆ, ನಿಂಗ ಜವರ ನಮ್ಮ ತಾತ, ಅವರಿಗೆ 3 ಮಕ್ಕಳಿದ್ದರು. ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು 3 ಮಕ್ಕಳು. ನಾನು ಮಲ್ಲಯ್ಯನ ಮಗ, ಜವರಯ್ಯ ಎಂದಿರುವ ಆರೋಪಿತರು. ಸಿಎಂ ಆಸ್ತಿ ಮಾರಾಟ ಮಾಡಿರುವ ದೇವರಾಜು ನಮ್ಮ ಚಿಕ್ಕಪ್ಪ. ನಮಗೆ ತಿಳಿದಂತೆ ಆಸ್ತಿ ಮಾರಾಟ ಮಾಡಲಾಗಿದೆ ಅಂತ ಆರೋಪ. ಮಾಧ್ಯಮಗಳ ಮೂಲಕ ನಮ್ಮ ಆಸ್ತಿ ಮಾರಾಟ ಬಗ್ಗೆ ಗೊತ್ತಾಗಿದೆ. ದೇವರಾಜು ಬೆಂಗಳೂರಲ್ಲಿ ಇದ್ದರು, ಮಾರಾಟ ಮಾಡಿದ್ದು ಗೊತ್ತಿಲ್ಲ. ನಮ್ಮ ಆಸ್ತಿ ಕೂಡ ಭಾಗ ಆಗಿರಲಿಲ್ಲ ಅಂತ ಜವರಯ್ಯ ಹೇಳ್ತಾರೆ. ಈಗ ಸಿಎಂ ಸೇಫ್. ಅರ್ಥ ಆಯ್ತು ನಿಮ್ಗೆ ಹೆಂಗೆ ಅಂತ? ಈಗ ಇಲ್ಲಿ ತನಕ ಏನ್ ಬರ್ತಾ ಇತ್ತು, ಮಲ್ಲಿಕಾರ್ಜುನಯ್ಯ ಅವರು ಆ ಜಾಗ ತಗೊಂಡ್ರು. ಯಾರಿಂದ ತಗೊಂಡ್ರು? ಜವರ ನಿಂಗ. ಯಾರು ಜವರ ನಿಂಗ? ಅವ್ರದ್ದು ಅಡ್ರೆಸ್ಸೇ ಇಲ್ಲ, ನಾವೇ ಸುದ್ದಿ ಮಾಡಿದ್ವಿ. ಈಗ ಜವರ ನಿಂಗ ಫ್ಯಾಮಿಲಿ ಬಂತು. ಜವರ ನಿಂಗ ಅವ್ರು ಹೇಳೋದು ನಮ್ಮ ಅಜ್ಜ. ಅವರು ಜವರ ನಿಂಗ ನಮ್ಮ ಅಜ್ಜ, ಅವರಿಗೆ 3 ಜನ ಮಕ್ಕಳು. ನಮ್ಮ ತಾತ, ಓಕೆ, 3 ಯಾರು? ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. 3 ಜನರಿಗೆ ಪಾಲಾಗಬೇಕಲ್ವಾ? ದೇವರಾಜು ಮಾರ್ಬಿಟ್ಟಿದ್ದಾನೆ, ನಮ್ಗೆ ಗೊತ್ತಿಲ್ಲ ಇದು. ದೇವರಾಜ್ ಸರಿ ಇಲ್ಲ ಅಂತ ಇವರು ತಮ್ಮ ಅಣ್ಣ ತಮ್ಮದರಲ್ಲಿ ಜಗಳ ಇದೆ. ಹಾಗಿದ್ರೆ ದೇವರಾಜುನಿಂದ ಮಲ್ಲಿಕಾರ್ಜುನಯ್ಯ ತಗೊಂಡಿದ್ರು ಅನ್ನೋದು ಪ್ರೂವ್ ಆಗೋಯ್ತು. ಅದು ಸರಿನ ತಪ್ಪು ಅಂತಂದ್ರೆ ನಿಮಗೆ ಹೆಸರು ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ ಇಲ್ಲಿ. ಯಾರು? ಸಿಎಂಗಿದ್ದ ಒಂದೇ ಆರೋಪ ನನ್ನ ಪ್ರಕಾರ, ಅವರು ಜಮೀನು ತಗೊಂಡಿಲ್ವಾ ಅದೂ ಅಲ್ಲ. ನನಗಿದ್ದದ್ದು ಒಂದೇ, ಸಿಎಂ ಸಿದ್ದರಾಮಯ್ಯನವರು ಸರ್ಕಾರಿ ಜಮೀನನ್ನ ತನ್ನ ಬಾಮೈದ ಅವನ ಮೂಲಕ ಫೋರ್ಜರಿ ಮಾಡ್ಕೊಂಡು ಪಡ್ಕೊಂಡ್ರ ಅನ್ನೋಂಥ ಆರೋಪಗಳಿಗೆ ಮಾತ್ರ ನನಗೆ ಕ್ಲಾರಿಟಿ ಬೇಕಿದ್ದದ್ದು. ನಿಜ ಹೇಳಬೇಕು ಅಂದ್ರೆ ಸಿಎಂ ಕ್ಲಿಯರ್ ಆಗ್ಬಿಟ್ರಿ. ಈಗ ಇನ್ನೊಂದು ಮಜಾ ಇದೆ ಕೇಳಿ. ಈಗ ನೀವೇನು ಮಾಡ್ಬೋದು ಅಂದರೆ, ನೀವು ಡಬಲ್ ಜಮೀನು ತಗೊಂಡ್ರಿ ಅಂತ HD ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಜಮೀನು ತಗೊಂಡಿದ್ದಾರಂತೆ. ಅದ್ರದ್ದೊಂದು ಆರೋಪ ಬರ್ತಾ ಇದೆ. ಅಂದರೆ ಆ ಫ್ಯಾಮಿಲಿಯೋ ಸಮಥಿಂಗ್ ನಿನ್ನೆ ಕೇಳ್ಪಟ್ಟೆ. GT ದೇವೇಗೌಡ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. GT ದೇವೇಗೌಡರು ಕೂಡ 23 ಸೈಟ್ ತಗೊಂಡಿದ್ದಾರೆ ಅಲ್ಲಿ. ಆಮೇಲೆ JDS ನ ಮಂಜೇಗೌಡರು ಅವರು ತಗೊಂಡಿದ್ದಾರೆ. ಅವ್ರು ಹೆಂಗೆ ಅಂತಂದ್ರೆ ಪಾರ್ಕಿನ ಜಾಗವನ್ನೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಇದಾಗಿದ್ದಾರೆ, ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಸಿಎಂ ಅವರನ್ನ ಅಟ್ಯಾಕ್ ಮಾಡೋದು ಇದರಲ್ಲಿ ಅಷ್ಟು ದೊಡ್ಡ ವಿಚಾರ ಅಲ್ಲ. ಆದರೆ ಅದು ತಪ್ಪು ಸಂದೇಶ ಹೋಗೋದಿರಲಿ ಅಂತೇಳಿ ಸಿಎಂ ಭಾಳ ಪ್ರಯತ್ನ ಪಡ್ತಾ ಇದ್ರು, ಟಿವಿಗಳಿಗೆ ಸಂದರ್ಶನ ಎಲ್ಲ ಕೊಡ್ತಾ ಇದ್ರು. ಬಟ್ ಈಗ ಅವ್ರಿಗೆ ನಿಜವಾಗಿ ತಲೆನೋವಾಗಿರೋದು ವಾಲ್ಮೀಕಿ. ನೆಕ್ಸ್ಟ್ ಅವರು ಮಾಡಿರೋದು
ನಿಮ್ಮ ವಂಶದ ಬಗ್ಗೆ ಹೇಳಿ. ನಿಮ್ಮ ತಾತ ಯಾರು? ನನ್ನ ತಾತ ಜವರಯ್ಯ, ಅವ್ರಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. 3 ಜನ ಗಂಡು ಮಕ್ಕಳು ಅವರು. 3 ಜನ ಗಂಡು ಮಕ್ಕಳು. ಈಗ ಆಸ್ತಿ ಮಾರಿದವ್ರು ಯಾರು? ದೇವರಾಜು. ಆಸ್ತಿ ಯಾರ ಹೆಸರಲ್ಲಿ ಇರ್ತದೆ? ಆಸ್ತಿ ಯಾರ ಹೆಸರು ಅಂದರೆ ನಮಗೆ ಗೊತ್ತಿಲ್ಲ. ನಮಗೆ ಮಾರಿ ಇದು ಮಾಡಿಬಿಟ್ಟಿದ್ದಾರಲ್ಲ, ಅದು ನಮಗೂ ಅದು ಸಿಗಬೇಕು ಪರಿಹಾರ. ಯಾರಿಗೆ ಮಾರಿದ್ದಾರೆ ಅವರು? ಟಿ ವಿ ಮಾಧ್ಯಮದಲ್ಲಿ ಬಂದು ನೋಡುವಲ್ಲ, ಯಾರೋ ಮಲ್ಲಿಕಾರ್ಜುನ ಅವರು ಮಾಡಿದಾರಲ್ಲ, ಅದು ನೋಡಿ ಗೊತ್ತಾಯ್ತು. ಏನಂತ ಗೊತ್ತಾಯ್ತು? ದೇವರಾಜ್ ಅವರು ಜಮೀನು ಮಾಡಿದ್ದಾರೆ. ಭೂಮಿ ಎಲ್ಲಿ ತಂದು ಗೊತ್ತಿರಲಿಲ್ಲ, ಈ ಮಾಧ್ಯಮದಿಂದ ಗೊತ್ತಾಗಿದೆ ಎಲ್ಲಿತ್ತು ಏನು ಅಂತ. ಮಾಧ್ಯಮದಲ್ಲಿ ನೋಡಿದ್ಮೇಲೆ ಗೊತ್ತಾಗಿದೆ. ಒಟ್ಟು ನಿಮ್ಗೆ ಎಷ್ಟು ಆಸ್ತಿ ಇತ್ತು ನಿಮ್ಮ ತಂದೆಯವ್ರಿಗೆ? ಅದೆಲ್ಲ ಗೊತ್ತಿಲ್ಲ, ಆದರೆ ದೇವರಾಜಿಗೆ ಗೊತ್ತಿರೋದು. ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ದೇವರಾಜು ನಮ್ಮ ಚಿಕ್ಕಪ್ಪ. ಈಗ ನಮ್ಮ ಮಾವನೊಂದಿಗೆ ಹುಟ್ಟಿರೋರು 3 ಜನ. ಅವರು ಅದೇನೆ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಅಂತ. ಇದು ನಮಗೆ ಈಗ ಮಾಧ್ಯಮ ಮುಖಾಂತರನೇ ಗೊತ್ತಾಗಿದ್ದು ಈ ಥರ ಆಸ್ತಿ ಇತ್ತು ಅಂತ. ಇವರೇ ಮೊನ್ನೆ ಮಾಧ್ಯಮ ನೋಡಿದಾಗ ಹೇಳಿದ್ದು ನಮ್ಮದೇ ಇದು ಆಸ್ತಿ ಅಂತ. ಅದು ದೇವರಾಜು ಅವ್ರು ಮಾಡಿರೋದು ಅಂತ ಹೇಳಿದ್ರು. ಅದ್ರ ಬಗ್ಗೆ ಇವ್ರಿಗೂ ಅಷ್ಟು ಹೆಚ್ಚಾಗಿ ಗಮನಕ್ಕೆ ಏನೂ ಗೊತ್ತಿಲ್ಲ ಇವ್ರಿಗೆ. ಈಗ ನಮಗೆ ಗೊತ್ತಾಗಿದ್ದು ಸ್ನೇಹಜೀವಿ ಕೃಷ್ಣ ಅವರಿಂದ, ಮತ್ತು ನಮ್ಮ ಏರಿಯಾ ಮುಖಾಂತರ ನಮಗೆ ಗೊತ್ತಾಗಿದ್ದು. ಅದಕ್ಕೆ ಇದು ಏನೈತೆ ಅವ್ರ ಮುಖಾಂತರ ಮತ್ತು ಲಾಯರ್ ಮುಖಾಂತರ ಏನು ನಮಗೆ ಈಗ ನಮಗೆ ಮನೇನೂ ಸರಿಯಾಗಿಲ್ಲ. ಓಕೆ. ಬಟ್ ಇವರು ಕೋರ್ಟಿಗೆ ಹೋಗೋಕೆ ಆಪ್ಷನ್ ಇರುತ್ತೆ. ಇವ್ರ ಸಿಗ್ನೇಚರ್ ಇಲ್ಲದೆ ಇವರು ಏನಾದ್ರೂ ಅದು ಸೆಕೆಂಡ್ರಿ ಅದು ಸೆಕೆಂಡ್ರಿ. ಅದು ಅವ್ರು ಮಾಡ್ಕೋತಾರೆ, ಅವ್ರ ಜಾಗನ ಮತ್ತೊಂದು ಅವ್ರಿಗೆ ದುಡ್ಡು ಕೊಡ್ತಾರೆ ಬೇರೆ. ಇಲ್ಲಿ ಇಷ್ಟೇ. ಇಲ್ಲಿ ಯಾಕೆ ಕೇಂದ್ರ ಬಿಂದು ಅಂದ್ರೆ ಇದು ನಿಮ್ಮ ಲ್ಯಾಂಡ್ ಡಿಸ್ಪ್ಯೂಟ್ ಕ್ಲಿಯರ್ ಮಾಡೋಕ್ಕಲ್ಲ ಇಲ್ಲಿ ಇರೋದು. ಇಲ್ಲಿ ಇರೋದು CM ಗೆ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ. ಈಗ ನೀವು ಫ್ಯಾಮಿಲಿ ಹೋಗ್ಬಿಟ್ಟು ದೇವರಾಜ್ ಜೊತೆ ಜಗಳ ಆಡ್ಬೋದು, ಅದು ಬೇರೆ ವಿಚಾರ. ಇಲ್ಲಿ ಆರೋಪ ಬಂದದ್ದು ಮುಖ್ಯಮಂತ್ರಿಗಳ ಮೇಲೆ ಅಷ್ಟೇ ನನಗೆ ಬೇಕಿರೋದು. ವಿನೋದ್ ಇದ್ದಾರೆ. ವಿನೋದ್, ಇಲ್ಲಿ ತನಕ ಈ ಯಾರು ನಿಂಗಾಜ್ ಅವರ ಅವ್ರು ಇಲ್ಲೇ ಇಲ್ಲ ಅಂತಿತ್ತು. ಈಗ ಅವ್ರು ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅವರ ಫ್ಯಾಮಿಲಿಯಿಂದ ಗೊತ್ತಾಯ್ತು. ನನ್ನ ಪ್ರಕಾರ ಡೈರೆಕ್ಟ್ ಆಗಿ ಬರೋಣ. CM ಮೇಲೆ ಒಂದು ಆರೋಪ HD ಕುಮಾರಸ್ವಾಮಿ ಅವರ ಪ್ರಕಾರ ಇದ್ದದ್ದು ಸರ್ಕಾರಿ ಜಮೀನನ್ನ ಕಬಳಿ. ಯಾರಪ್ಪಂದು ಅಂತ ಕೇಳ್ತಾ ಇದ್ರು. ಅಂದ್ರೆ ಸರ್ಕಾರಿ ಜಮೀನು ಆಲ್ರೆಡಿ ಮೂಡಾದಲ್ಲೇ ಇತ್ತದು, ಅದನ್ನ ಇವರು ಕಬಳಿಸ್ಕೊಂಡು ವಾಪಸ್ ಮೂಡಾಗೆ ಮಾರಿದ್ದಾರೆ ಅನ್ನೋ ಆರೋಪ ಮಾಡಿದ್ದು. ಈಗ ಜವರ ನಿಂಗ ಇವರು ಸಿಕ್ಕ ಕಾರಣಕ್ಕಾಗಿ ಇವರ ಡಿಸ್ಪ್ಯೂಟ್ ಒಂದು ಕಡೆ ಅದಿರಲಿ. CM ಸೇಫ್ ಆದ್ರೆ ಇಲ್ಲೋ? ಜಯಪ್ರಕಾಶ್, ನೀವು ಹೇಳ್ತದ್ದು ಭಾಳ 100% ಭಾಳ ಸತ್ಯ. ಅಂತಂದರೆ ಈಗಾಗಲೇ ಈ ಒಂದು ಪ್ರಕರಣ ಬೇರೆ ರೀತಿಯಾದಂತಹ ತಿರುವುಗಳನ್ನ ಪಡ್ಕೊಳ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ಜವರಾ ಬಿಲ್ಲಲ್ಲವರೇ ಇಲ್ಲ ಅಲ್ಲ ಅಂತ BJP ವಾದ ಆಗಿತ್ತು. ಫೇಕ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡಿದರೆ ಅಂತೇಳಿ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದರೆ ನಿನ್ನೆ ಈಗ ಆ ಕುಟುಂಬಸ್ಥರು ಬಂದಿರುವಂಥದ್ದು. ಈಗಾಗಲೇ ಜವರಾ ಬಿಲ್ ಜವರಾ ಅವ್ರಿಗೆ 3 ಜನ ಮಕ್ಕಳಿದ್ದಾರೆ. ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಮಲ್ಲಯ್ಯ ಮೈಲಾರಯ್ಯ ಇಬ್ಬರು ಕೂಡ ಈಗಾಗಲೇ ತೀರ್ಕೊಂಡಿದ್ದಾರೆ. ಸದ್ಯಕ್ಕೆ ದೇವರಾಜ್ ಒಬ್ಬರೇ ಈಗ ಬದುಕಿರುವಂಥದ್ದು. ಅವರು ಕೂಡ ಸದ್ಯಕ್ಕೆ ಬೆಂಗಳೂರಲ್ಲಿ ವಾಸ ಆಗಿದ್ದಾರೆ. ವೆಲ್ ಎಜುಕೇಟೆಡ್ ಅಂತೇಳಿ ಈಗ ತಿಳಿದು ಬರ್ತಾ ಇರುವಂಥದ್ದು. ಸೊ ಹೀಗಾಗಿ ಈಗಾಗಲೇ ಮಲ್ಲೆಯವರ ಮಕ್ಕಳುಗಳು ಹೇಳ್ತಾ ಇರುವಂಥದ್ದು, ನನ್ನ ಚಿಕ್ಕಪ್ಪ ಅವರಿಗೆ ಈ ಒಂದು ಆಸ್ತಿ ಮಾರಾಟ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬರದಂತೆಯೇ ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ ಅಂತೇಳಿ. ಜೊತೆಗೆ ನಮಗೆ ಆಸ್ತಿ ಎಲ್ಲಿತ್ತು ಅನ್ನೋದೇ ನಮಗೆ ಗೊತ್ತಿಲ್ಲ. ಸೊ ಹೀಗಾಗಿ ಮಾಧ್ಯಮಗಳಲ್ಲಿ ಬಂದ ನಂತರದಲ್ಲಿ ನಾವು ಈಗ ನ್ಯಾಯವನ್ನು ಕೇಳ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ ಒಂದು ಕಡೆ ಎಲ್ಲೋ ಸೇಫ್ ಆದಂತೆ ಕಾಣ್ತಾ ಇರುವಂಥ. ಜೊತೆಗೆ ಈಗಾಗಲೇ ದೇವರಾಜ್ ಅವರು ಈಗ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ನ್ಯಾಯವಾಗಿ ಅವರು ಜಮೀನನ್ನು ಬೇರೆಯವರು ಕೊಟ್ಟಿದ್ದಾರಾ, ಅಥವಾ ಬೇರೆ ರೀತಿಯಾದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜ್ಗೆ ಇರುವಂತಹ ಫ್ರೆಂಡ್ಶಿಪ್ ಏನು, ಈ ಪ್ರಕರಣದಲ್ಲಿ ಇವರಿಬ್ಬರ ಪಾತ್ರ ಈಗ ಭಾಳ ದೊಡ್ಡದಾಗಿ ಕಾಣುತ್ತೆ. ಈ ಭೂಮಿಯನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ದೇವರಾಜ್ ಅವರು ಯಾವ ರೀತಿಯಾಗಿ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿಗೆ ಬರೆದುಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ಈಗ ತನಿಖೆ ಆಗ್ಬೇಕಾಗುತ್ತೆ. ಒಂದು ಕಡೆ CM ಅವರು ಸೇಫ್ ಅಂತ ಹೇಳಿದ್ರು ಕೂಡ ಅಲ್ಲೊಂದು ಪಾಯಿಂಟ್ ಇದ್ದೇ ಇರುತ್ತೆ. ದೇವರಾಜು ಮತ್ತು ಮಲ್ಲಿಕಾರ್ಜುನಯ್ಯ ಹೆಂಗ್ ತಗೊಂಡ್ರು, ಇವರ ಸೈನ್ ಇತ್ತಾ ಇಲ್ವಾ, ಅದೆಲ್ಲ ಓಕೆ. ಆದರೆ ಎಲ್ಲ ವಿಚಾರಗಳ ಬಗ್ಗೆ ನಾನು ವೆರಿ ಕ್ಲಾರಿಟಿ ಆಗಿ ಹೇಳ್ತಾ ಇದ್ದೀನಿ. ಇದೆಷ್ಟೇ ಗೊಂದಲಗಳಾಗ್ಲಿ, ಈ ಗೊಂದಲಗಳಾದಷ್ಟು CM ಸೇಫ್ ಆಗಿದ್ದಾರೆ. CM ಗಿದ್ದ ಆರೋಪ ಒಂದೇ, ನೀವು ಸರ್ಕಾರಿ ಜಮೀನು, ನಿಮ್ಮ ಬಾವಮೈದ ಸರ್ಕಾರಿ ಜಮೀನನ್ನ ಬರ್ಕೊಂಡು ನಿಮ್ಮ ತಂಗಿಗೆ ಅದನ್ನ ಗಿಫ್ಟ್ ಡೀಡ್ ಮಾಡ್ದ. ನೀವೀಗ ಸರ್ಕಾರಿ ಜಮೀನಿಗೆ 66 ಕೋಟಿ ಕೇಳ್ತಾ ಇದ್ದೀರಿ. ಈಗ ನನ್ನ ಪ್ರಕಾರ CM ಸೇಫ್ ಈಗ, ರೈಟ್ ಅಲ್ವಾ ವಿನೋದ್? ಉಳಿದದ್ದು ಗಲಾಟೆ ಇದ್ದೇ ಇದೆ, ಅದು ಬೇರೆ ವಿಚಾರ. CM ಸೇಫ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಇನ್ನು ವಿಧಾನಸಭೆಯಲ್ಲಿ ನಿನ್ನೆ ಏನೆಲ್ಲ ಬೆಳವಣಿಗೆ